ಸೊ ಈ ವರ್ಷ ಕೂಡ ನಾವು ಒಂದು ನವರಾತ್ರಿ ಟ್ರಿಪ್ಗೆ ಹೋಗ್ತಿದ್ದೀವಿ. ಸೊ ಎಲ್ಲಪ್ಪ ಏನು ಎಲ್ಲಿ ಎತ್ತ ಅಂತ ಎಲ್ಲ ಮುಂದೆ ತೋರಿಸ್ತೀವಿ. ಸೊ ಒಂಚೂರು ಬಿಡದೆ ಎಂಡ್ವರೆಗೂ ನೋಡಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಬೆಲ್ ಬಟನ್ ಟ್ಯಾಪ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಟ್ರಾಫಿಕ್ ಇದೆ, ದೂರ ಎಂಜಾಯ್ ಮಾಡ್ತಿದ್ದಾರೆ. ಅಂಥದ್ದು ಇಲ್ಲ ಇಲ್ಲಿ. ಹಿಂದೆ ನೋಡಿದ್ರೆ ಟ್ರಾಫಿಕ್ಕು, ಮುಂದೆ ನೋಡಿದ್ರೆ ಟ್ರಾಫಿಕ್ ಝೋನ್ ಬೆಂಗಳೂರು. ಟ್ರಾಫಿಕ್ ಜಾಮ್. ಸೊ ನಾವು ಮೊದಲಿಗೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಬ್ಲೆಸ್ಸಿಂಗಿಂದ ಶುರು ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ. ಆ್ಯಂಡ್ ಹೇಳಬೇಕು ಅಂದರೆ ನಮ್ಮ ಅಣ್ಣ ಬಂದು ನಿಜವಾದ ಆಂಜನೇಯ ಭಕ್ತ, ತುಂಬ ಗೌರವಿಸ್ತಾನೆ. ಹಾಗೆ ಇಲ್ಲಿನ ಟ್ರೆಡಿಷ್ನಲ್ ನೋಡಿ ನನಗೆ ತುಂಬ ಇಷ್ಟ ಆಯಿತು, ಯಾಕೂ ತುಂಬ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಕೂತಿದ್ದೀವಿ. ಆಂಜನೇಯ ದೇವಸ್ಥಾನ ನಮ್ಮ ಗೌತಮಣ್ಣನ ಫೇವ್ರೆಟ್ ಟೆಂಪಲ್. ಸೊ ಇಲ್ಲಿ ಕಾಯಿಗಳು ನೋಡಿದ್ರಲ್ಲ, ಅದು ಅಷ್ಟು ಕಾಯಿ ನೋಡಿ ತುಂಬ ಅಟ್ರಾಕ್ಟಿವ್ ಆಗಿದೆ. ಅದೇನು ನೆರವೇರುತ್ತಂತೆ. ಸೊ ಅಪ್ಪ ಕಟ್ತಾರೆ ಅಂತ ಹೇಳಿದ್ದಾರೆ, ನೋಡೋಣ. ಚಂದನ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲ, ಇವ್ರ ಫ್ರೆಂಡ್ಸ್ ಚಂದನ ಫ್ರೆಂಡ್ಸ್ ಸೊ ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ. ಎಲ್ಲ ಫುಲ್ ಗ್ಯಾಂಗ್ಗೆ ಬಂದಿದ್ದಾರೆ. ಚಂದನ ನೋಡಿ ಅಲ್ಲಿ ತುಂಬ ಎಲ್ಲೋ ಗಾಡಿ ಹಿಂದೆ ಇದೆ. ಅದು ಚಂದನ ಫ್ರೆಂಡ್ಸ್ ಎಷ್ಟು ಫೇಮಸ್ ಅಂದ್ರೆ ನೋಡಿ ಚಂದನ ಎಷ್ಟು ಅವತಾರ ಆಡ್ತಿದ್ದಾಳೆ. ಸೊ ಫೇಮಸ್ ಚಂದನ ಇಡೀ ದೇಶಕ್ಕೆ ಗೊತ್ತು. ಬೇರೆ ಬೇರೆ ವಿಧದ ಜನ್ಮ ತಾಳಿದ್ದಾಳೆ. ಒಂದು ಮೂತಿ ದಪ್ಪು ಇರೋದು, ಮೂತಿ ಕರಗಿರೋದು, ಬಾಲ ದೊಡ್ಡದಾಗಿರೋದು, ತುಂಬ ವಿವಿಧ ಜನ್ಮನ ತಾಳಿದ್ದಾಳೆ ಚಂದನ. ಸೊ ಅದಕ್ಕೆ ಯಾರಿಗಾದ್ರೂ ಕಾಣಿಸಿದ್ರೆ ದಯವಿಟ್ಟು ಹಾಯ್ ಚಂದನ ಅಂತ ಹೇಳಿ ಮರಿಬೇಡಿ. ಅಲ್ಲಿ ಪ್ರಸಾದ ಕೊಟ್ಟಿದ್ರು, ಪುಳಿಯೋಗರೆ ಮತ್ತು ವಡೆ. ಅದನ್ನು ತಿಂದ್ಕೊಂಡು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ತಿರುವಮಲೆ. ಅಲ್ಲಿ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಇವಾಗ ಅರುಣಾಚಲೇಶ್ವರ ದರ್ಶನ ಆಯಿತು. ಈಗ ಇನ್ನೊಂದು ದೇವ್ರ ದರ್ಶನಕ್ಕೆ ಹೋಗಬೇಕು. ಅದು ಯಾವುದೋ ಹೆಣ್ಣು ದೇವಿ, ಇದು ಕುಂಕುಮ ಕೊಟ್ಟಿದ್ರು ಪ್ರಸಾದ ಥರ. ಫೋಟೋ ನಡೀತಿದೆ. ನಮ್ಮ ಗೌತಮನ ಫೋಟೋಗ್ರಾಫರ್. ಎಲ್ಲ ಸುಡ್ತಿದೆ. ಏನು ತಿರುವಮಲೆ ಅಲ್ವಾ? ಎಲ್ಲ ಈಗ ಇವಾಗ ಪುದುಚೇರಿಗೆ ಹೋಗ್ತಾ ಇದೀವಿ. ಫಸ್ಟ್ ಹೋಟೆಲ್, ಆಮೇಲೆ ಮಾಲ್ವಾಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡಿದ್ವಿ. ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಫುಡ್. ಲೈಕ್ ಬಾಳೆ ಎಲೆ ಊಟ ಹಾಕಿದ್ರು. ಆ್ಯಂಡ್ ನಾನು ಎಂತ ಹಪ್ಪಳ ಕೊಟ್ಟರು, ಮಜ್ಜಿಗೆ ಕೊಟ್ಟರು, ಆಲೂಗಡ್ಡೆ ಅಲ್ಲ, ಅದು ಕ್ಯಾಬೇಜ್ ಪಲ್ಯ ಕೊಟ್ಟರು. ಆಮೇಲೆ ಸೋರೆಕಾಯಿ ಕೊಟ್ಟಿದ್ದಾರೆ. ಅವ್ರು ತಗೊಂಡಿದ್ದಾರೆ. ಲಾಲಿಪಾಪ್ ಕೊಟ್ಟವ್ರೆ, ನಾವು ತಗೊಂಡಿದ್ದಾರೆ. ಸೊ ಇಲ್ಲಿ ಅವ್ರು ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ. ನಾವು ಇಲ್ಲಿ ಕಲ್ಚರ್ ಮಾಡ್ತಾ ಇದೀವಿ. ಆದರೆ ಚಿಲ್ ಮಾಡೋಕ್ಕೆ ಸೆಕೆ. ಎ ಸಿ ಬಿಸಿ ಗಾಳಿ ಬರ್ತಿದೆ. ತುಂಬ ಬಿಸಿಲಿದೆ ತಮಿಳ್ನಾಡಲ್ಲಂತೂ. ಸೊ ಬರಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ತಂಪು ಯಾವಾಗಿರುತ್ತೋ ನೋಡ್ಕೊಂಡು ಬನ್ನಿ. ಸೊ ಎಸ್, ಇಲ್ಲಿ ಅಷ್ಟೇ ತಂಪಾಗಿರೋ ಬಂದು ಬಿಸಿಲುನೆ. ಸೊ ಫೈನಲಿ ಲಾಂಗ್ ಜರ್ನಿ ಮುಗಿಸ್ತಾ ಪಾಂಡಿಚೇರಿಗೆ ರೀಚ್ ಆಗಿದ್ದೀವಿ.
ಇದು ಯಾವುದೋ ರಾಕ್ ಡ್ಯಾಮ್ ಅನ್ನೋ ಒಂದು ಜಾಗ. ತುಂಬ ಚೆನ್ನಾಗಿದೆ, ಅಲ್ಲಿ ಶೇಡ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ವೆದರ್ ಸೂಪರಾಗಿತ್ತು, ಹಾಗೆ ಬಿಸಿಲು ಕೂಡ ಇತ್ತು. ಆ್ಯಂಡ್ ಇದು ಫ್ರೆಂಚ್ ಸ್ಟ್ರೀಟ್, ದಂಡಿ ಮಾರ್ಚ್ ಮೂಲಕ ಗಾಂಧೀಜಿ ಬಂದಿರುವಂಥ ಜಾಗ ಇದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಲೈಟ್ ಹೌಸ್ ಕೂಡ ಇತ್ತು, ಬಟ್ ಓಪನ್ ಇರಲಿಲ್ಲ. ಓಡಾಡಿ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆದರೆ ಹಾಯ್, ವೆಲ್ಕಮ್ ಟು ರೆಸಾರ್ಟ್ ಹೋಮ್ ಟೂರ್. ಸೊ ಇಲ್ಲಿ ಡೋರ್ ಬಂದರೆ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ, ಆ್ಯಂಡ್ ಇಲ್ಲಿ 2 ವಾಶ್ರೂಮ್, ಆ್ಯಂಡ್ ಇಲ್ಲೊಂದು TV ಇದೆ. ಇನಾಗ್ರೇಷನ್ ಮಾಡೋಣ ಸ್ವಲ್ಪ. ಬೇಡ ಬೇಡ ಗುಣ, ಬೇಡ ಗುಣ. ಓಕೆ, ಆಮೇಲೆ ಬೈಸ್ಕೊಂಡು ಇಲ್ಲಿ ಒಂದು ಚಾರ್ಜರ್ ಪಾಯಿಂಟ್ ಇದೆ. ಆಮೇಲೆ ಅದ ನಂತರ ಇಲ್ಲೊಂದು ಮಿರರ್, ಒಂದು T5, ಆಮೇಲೆ ಇಲ್ಲಿ 3 ಬೆಡ್ ಇದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ದಿಸ್ ಪೇಂಟಿಂಗ್. ನಂಗೆ ತುಂಬ ಬಿಡಲಲ್ಲೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ AC ಇದೆ. ದ ಇಂಪಾರ್ಟೆಂಟ್ ಆ್ಯಂಡ್ ದ ಬೆಸ್ಟ್ ಥಿಂಗ್ ಇನ್ ರೂಮ್. ಸೊ AC ರಿಮೋಟ್ಸ್ ಕೂಡ ಇಲ್ಲೇ ಇದೆ. ಆ್ಯಂಡ್ ಇದ್ರ ಕೆಳಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಚಂದು, ಪ್ಲೀಸ್ ಟೆಲ್ ಅಬೌಟ್ ಇಟ್. ಅದನ್ನ ಆಮೇಲೆ ತೋರಿಸ್ತೀವಿ. ಎಸ್, ಟೈಮ್ ನಾನು ಒಂದು ಚರ್ಚ್ಗೆ ಬಂದಿರೋದು. ಸೊ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಒಳಗಡೆ ಹೋಗಿಲ್ಲ, ಇಲ್ಲೆಲ್ಲ ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇಲ್ಲಿ ನಿಂತಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಕ್ವಿಕ್ ಫೋಟೋಶೂಟ್. ಸೊ ನಾನು ಆಗಲೇ ಹೇಳ್ದಾಗೆ ನಾನಿದು ಫಸ್ಟ್ ಟೈಮ್ ಚರ್ಚ್ಗೆ ಬರ್ತಿರೋದು. ತುಂಬ ಸೈಲೆನ್ಸ್ ಇದೆ. ದೇವಸ್ಥಾನಗಳಲ್ಲಿ ಗಂಟೆ ಶಬ್ದ, ಆ ಶಬ್ದ, ಈ ಶಬ್ದ ಎಲ್ಲ ಇರುತ್ತೆ, ಬಟ್ ಚರ್ಚು ತುಂಬ ಪೀಸಾಗಿತ್ತು. ಆ್ಯಂಡ್ ಅಲ್ಲಿ ಯಾವುದೋ ಬುಕ್ ಇತ್ತು, ಆ್ಯಂಡ್ ಬೈಬಲ್ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಲೈಕ್ ನಾನು ಓದಿಲ್ಲ, ಬಟ್ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಮೇಲೆಗಡೆ ಸೂಪರಾಗಿತ್ತು. ಅದ ನಂತರ ನಾವು ಚಾಕ್ಲೇಟ್ ಪಾನಿಪುರಿ ಟ್ರೈ ಮಾಡಿದ್ವಿ ಫಾರ್ ದ ಫಸ್ಟ್ ಟೈಮ್. ಅದು ಚಾಕ್ಲೇಟಿಂದ ಕವರ್ ಮಾಡಿ ಮ್ಯಾಂಗೋ ಸಿರಪ್ ಕೊಡ್ತಾರೆ. ಸ್ವೀಟ್ ತಿಂದ ನಂತರ ಖಾರ ಪಾನಿಪುರಿ ಕೂಡ ತಿಂದ್ವಿ. ನಾವಿಷ್ಟೊತ್ತು ಏನು ಪಾಂಡಿಚೇರಿಯ ಫುಡ್ ಸ್ಟ್ರೀಟ್ಗೆ ಹೋಗಿ ಪೊಟ್ಯಾಟೊ ಫ್ರಿಟ್, ವಾಫಲ್, ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ನಾನು ಗೋಲಿ ಸೋಡಾ ತಗೊಂಡೆ. ಈಗ ರಾಕ್ ಬೀಚ್ಗೆ ಬಂದಿದ್ದೀವಿ. ಸೊ ಅದಾದ್ಮೇಲೆ ತಿರ್ಗಾ ನಮ್ಮ ರೂಮ್ಗೆ ಹೋಗಿ ಅಲ್ಲಿ ಬೀಚ್ನ ಎಂಜಾಯ್ ಮಾಡಿಕೊಂಡು ಮಲ್ಕೊಂಡು. ಎಸ್, ಇಲ್ಲಿ ಫ್ರೆಂಚ್ ಸ್ಟ್ರೀಟ್ ಕೂಡ ಇದೆ. ಸೊ ಇಲ್ಲಿ ಕೂಡ ಓಡಾಡಿ ಫೋಟೋಸ್ ಇಟ್ಕೊಂಡು ನಂತರ ನಾವಿರುವಂಥ ಹೋಮ್ ಸ್ಟೇಗೆ ಹೋಗಿ ಮಲ್ಕೊಂಡು.